ನರಸೀಪುರದಲ್ಲಿ ಮೊನ್ನೆ ಹೋಮ ನಡೆಸಿದ್ರು ರೇವಣ್ಣ. ಆ ಹೋಮದ ಹೆಸರಲ್ಲಿ ನಡೀತಾ ಸಾಕ್ಷ್ಯ ನಾಶ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮೊನ್ನೆ ತೋಟದ ಮನೆಯಲ್ಲಿ ಹೋಮ ನೆರವೇರಿಸಿದ್ರು ರೇವಣ್ಣ. ಹೊಳೆನರಸೀಪುರ ತೋಟದ ಮನೆಯಲ್ಲಿ ಎಸ್ಐಟಿ ಮಹಜರು ಮಾಡೋ ಸಾಧ್ಯತೆ ಇದೆ. ಮನೆ ಸಂಪೂರ್ಣ ಸ್ವಚ್ಛಗೊಳಿಸಿರುವ ಎಚ್ ಡಿ ರೇವಣ್ಣ. ತೋಟದ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿಸಲಾಗಿತ್ತು ಎಚ್ ಡಿ ರೇವಣ್ಣ ಮೊನ್ನೆ. ಪಡವಲಹಿಪ್ಪೆ ಗ್ರಾಮದ ತೋಟದ ಮನೆಯು ಫುಲ್ ಕ್ಲೀನ್. ದೂರು ಬಂದ ಕೂಡಲೇ ಎಸ್ಐಟಿ ಸ್ಥಳ ಮಹಜರು ನಡೆಸಬೇಕಾಗಿತ್ತು. ಘಟನೆ ನಡೆದ ಸ್ಥಳಗಳಲ್ಲಿ ಸ್ಥಳ ಮಹಜರು ಮಾಡಲಿರುವ ಎಸ್ಐಟಿ ಕ್ಲೀನಿಂಗ್ ಮಾಡಿದ ಹಿನ್ನೆಲೆ ಎವಿಡೆನ್ಸ್ ಸಿಗೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ತೋಟದ ಮನೆಯಲ್ಲಿ ಹೋಮವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಮನೆಯನ್ನ ಸ್ವಚ್ಛ ಮಾಡಿ ಹೋಮವನ್ನ ಮಾಡಲಾಗಿತ್ತು. ತೋಟದ ಮನೆಯನ್ನ ಕ್ಲೀನ್ ಮಾಡಿ ಪೂಜೆ ಮಾಡಿಸಿದ್ರು. ಹೀಗಾಗಿ ಅಲ್ಲಿ ಎವಿಡೆನ್ಸ್ ಸಿಗೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಕಂಪ್ಲೇಂಟ್ ಬಂದ ತಕ್ಷಣ ಎಸ್ಐಟಿ ಸ್ಥಳ ಮಹಜರನ್ನ ಮಾಡಬೇಕಾಗಿತ್ತು. ತಡ ಆಗಿದ್ದಕ್ಕೆ ಈಗ ಸಾಕ್ಷ್ಯಗಳು ಸಿಗುವಂತಹ ಸಾಧ್ಯತೆ ಕಮ್ಮಿ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸಾಕ್ಷ್ಯ ನಾಶ ಮಾಡಲಾಗಿದೆ, ಈ ಬಗ್ಗೆ ಶಂಕೆ ಸಹ ವ್ಯಕ್ತವಾಗ್ತಾ ಇದೆ. ಈ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಹೋಮವನ್ನ ಸಹ ಮಾಡಲಾಗಿತ್ತು. ಹೋಮದ ಬೆನ್ನಲ್ಲೇ ಈಗ ಈ ಅನುಮಾನ ಕಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಮೊನ್ನೆ ಹೊಳೆನರಸೀಪುರದಲ್ಲಿ ಹೋಮ ಮಾಡಿಸಿದ್ರು ರೇವಣ್ಣ ಮನೆಯಲ್ಲಿ. ಈಗ ಆ ಹೋಮದಿಂದಾಗಿ ಸಾಕ್ಷ್ಯ ನಾಶ ಆಗಿದೆ ಅನ್ನುವಂತಹ ಸಂಶಯ ಕಾಡ್ತಾ ಇದೆ. ಹಾಗಾಗಿರುವಂತಹ ಸಾಧ್ಯತೆ ಇದೆಯಾ? ಖಂಡಿತವಾಗೂ ಪ್ರಗತಿ, ಈ ಒಂದು ಪ್ರಕರಣ ಅಂದರೆ ಎಸ್ಐಟಿ ಏನಿದೆ, ಎಸ್ಐಟಿ ದೂರನ್ನು ದಾಖಲು ಮಾಡಿಕೊಂಡಂತಹ ಹಿನ್ನೆಲೆಯಲ್ಲಿ ಏನು ಆ ಬೆಳಗ್ಗೆ ಅಂದರೆ ಎಚ್ ಡಿ ರೇವಣ್ಣ ಅವರು ತೋಟದ ಮನೆಯಲ್ಲಿ ಏನು ಹೋಮವನ್ನು ಮಾಡಿಸ್ತಾರೆ, ಹೋಮ ಹವನವನ್ನು ಮಾಡ್ತಾರೆ. ಈ ವೇಳೆಗೆ ಮನೆಯನ್ನು ಶುಚಿಗೊಳಿಸಬೇಕಾಗುತ್ತದೆ. ಪ್ರಮುಖವಾಗಿ ಎಸ್ಐಟಿ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಒಂದು ಪ್ರಕರಣ ಅಂದರೆ ಈ ರೀತಿಯಾದಂತಹ 354 ಅಥವಾ 376 ಪ್ರಕರಣ ದಾಖಲಾಗಿದ್ದ ತಕ್ಷಣ ಅದನ್ನು ಮಹಜರನ್ನ ಮಾಡಬೇಕಾಗುತ್ತೆ. ಮಹಜರನ್ನ ಮಾಡುವಂಥ ಸ್ಥಳಗಳಿರುತ್ತೆ. ಆ ಸ್ಥಳಗಳಲ್ಲಿ ಕೂದಲು ಅಥವಾ ಅಲ್ಲಿರ್ತಕ್ಕಂಥ ಕಲೆಗಳೇನಾದರೂ ಸಿಗುತ್ತಾ ಅನ್ನೋದನ್ನು ಕೂಡ ಕೂಲಂಕುಷವಾಗಿ ನೋಡ್ಬೇಕಾಗುತ್ತೆ. ಅಂದರೆ ಅಲ್ಲಿ ಇರ್ತಕ್ಕಂಥ ಬೆಡ್ ಇರ್ಬೋದು, ಬೆಡ್ಶೀಟ್ ಇರ್ಬೋದು, ಅಥವಾ ವಸ್ತುಗಳಿರ್ಬೋದು, ಅದ್ರ ಮೇಲೆ ಏನಾದರೂ ಕಲೆಗಳಿದೆಯಾ ಅಥವಾ ಏನಾದರೂ ಅಲ್ಲಿ ಕೂದಲು ಯಾರಾದರೂ ಇದೆಯಾ ಅನ್ನೋದನ್ನ ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಅಲ್ಲಿ ಏನಾದರೂ ಸಾಕ್ಷಿಗಳು ಸಿಗುವಂಥ ನಿಟ್ಟಿನಲ್ಲಿ ಕೂಡ ಮುಂದೆ ಸಿಗುತ್ತೆ. ಹಾಗಾಗಿ ಏನು 3 ದಿನಗಳ ಹಿಂದೆ ನಡೆದಂತಹ ಹೋಮ ಹವನದ ಹಿನ್ನೆಲೆಯಲ್ಲಿ ಮನೆಯನ್ನ ಕಂಪ್ಲೀಟ್ ಆಗಿ ಶುಚಿಗೊಳಿಸಲಾಗಿತ್ತು. ಕಂಪ್ಲೀಟ್ ಆಗಿ ಇದೆಲ್ಲವನ್ನ ಕೂಡ ಏನು ನಾಶ ಆಗಿದ್ಯಾ ಅನ್ನೋ ಒಂದು ಶಂಕೆ ಕೂಡ ಈಗ ವ್ಯಕ್ತ ಆಗ್ತಿರ್ತಕ್ಕಂಥದ್ದು. ಸದ್ಯ ಎಸ್ಐಟಿ ಅಧಿಕಾರಿಗಳು ಕೂಡ ಈಗಾಗಲೇ ತನಿಖೆಯನ್ನ ಕೂಡ ಮಾಡ್ಲಿಕ್ಕೆ, ಅಂದ್ರೆ ಶೋಧವನ್ನ ಮಾಡ್ಲಿಕ್ಕೆ ಕೂಡ ಈಗಾಗಲೇ ಹೋಗಿದ್ದಾರೆ. ಏನೆಲ್ಲ ಸಿಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಪ್ರಗತಿ. ಎಸ್ ಮಂಜು, ಅಂದ್ರೆ ಈಗ ನಿಜಕ್ಕೂ ದೂರು ದಾಖಲಾದ ತಕ್ಷಣ ಹಾಗಿದ್ರೆ ಸ್ಥಳ ಮಹಜರನ್ನ ಮಾಡಬೇಕಾಗಿತ್ತ? ಎಸ್ಐಟಿ ವಿಳಂಬ ಮಾಡಿದ್ಯಾಕೆ? ಅಥವಾ ಈಗ ದೌರ್ಜನ್ಯದ ಕೇಸ್ ದಾಖಲಾಗಿತ್ತು, ಈಗ ಅತ್ಯಾಚಾರದ ಪ್ರಕರಣಗಳನ್ನ ಅದಕ್ಕೆ ಹಾಕಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಪ್ರೊಸೀಜರ್ ಡಿಲೇ ಆಗಿದ್ದೆ ಈಗ ಸಮಸ್ಯೆ ಆಗ್ತಾ ಇರೋದಾ? ಪ್ರತಿಮಾ, ಇಲ್ಲ, ಆ ರೀತಿಯಾದಂಥ ಡಿಲೇ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಅಂದರೆ ಡಿಲೇ ಆಗ್ತಕ್ಕಂಥದ್ದು ಕಾರಣ ಅಂತಂದರೆ ಇದು ಒಂದು FIR ದಾಖಲಾದಂಥ ತತ್ಕ್ಷಣ ಹೋಗಿ ಮಹಜರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಮಹಿಳೆಯ ಸ್ಟೇಟ್ಮೆಂಟನ್ನು ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಈ ದೂರು ದಾಖಲಾದಂಥ ತಕ್ಷಣ ಆರೋಪಿಗಳು, ಅಂದರೆ ಇದೇ ಪ್ರಕರಣ ಅಲ್ಲ, ಈ ರೀತಿಯಾದಂಥ ಪ್ರಕರಣಗಳಲ್ಲಿ ಆರೋಪಿಗಳು ಎಚ್ಚೆತ್ಕೊಂಡ್ಬಿಡೋದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಹಾಗಾಗಿ ಈ ರೀತಿ ಆಗಿರ್ಬೋದು ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತ ಆಗ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಇದು ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಆ ಮಹಿಳೆ ಏನಿರ್ತಾರೆ, ಮಹಿಳೆಯನ್ನ ಕೂಡ ವಿಚಾರಣೆಯನ್ನು ಮಾಡಬೇಕಾಗುತ್ತೆ. ಅಂದರೆ 164 ಹೇಳಿಕೆಯನ್ನು ಪಡ್ಕೊಳ್ಬೇಕಾಗುತ್ತೆ. ಪಡ್ಕೊಂಡಂಥ ಸಂದರ್ಭದಲ್ಲಿ ಆ ಮಹಿಳೆ ಎಲ್ಲೆಲ್ಲಿ ಯಾವ್ಯಾವ ಸ್ಥಳದಲ್ಲಿ ಏನು ಆಯಿತು, ಯಾವ ಘಟನೆ ಹೇಗಾಯಿತು ಅನ್ನೋದನ್ನು ಕೂಡ ವಿವರಣೆಯನ್ನು ಕೊಡಬೇಕಾಗುತ್ತೆ. ನಂತರ ಅದನ್ನು ನೋಟ್ ಮಾಡ್ಕೊಳ್ತಾರೆ. ಎಲ್ಲಿ ನಾವು ಮಹಜರನ್ನ ಮಾಡಿದ್ರೆ, ಎಲ್ಲಿ ನಾವು ದಾಳಿಯನ್ನು ಮಾಡಿ ಅಲ್ಲಿ ಪರಿಶೀಲನೆ ಮಾಡಿದ್ರೆ ಅಲ್ಲಿ ಎವಿಡೆನ್ಸ್ಗಳು ಸಿಗುತ್ತೆ ಅನ್ನೋದನ್ನು ಕೂಡ ಎಸ್ಐಟಿ ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಅಧ್ಯಯನ ಮಾಡಿ, ಅಂದರೆ ಏಕಾಏಕಿ ಹೋಗಿ ದಾಳಿಯನ್ನು ಮಾಡಿ ಅಲ್ಲಿ ಪರಿಶೀಲನೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಧ್ಯಯನವನ್ನು ಮಾಡಿ ನಂತರ ಹೋಗಿ ದಾಳಿಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಇಷ್ಟು ಸಮಯ ಬೇಕಾಗುತ್ತೆ. ಅಂದರೆ ಯಾವುದೇ ದೂರಾದರೂ ಕೂಡ 1-2 ರಿಂದ 3 ದಿನಗಳು ಬೇಕಾಗುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಸಾಕ್ಷಿ ನಾಶ ಆಗಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಪ್ರತಿಮಾ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಇಷ್ಟು ದಿನ ಜರ್ಮನಿಯಲ್ಲಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ದುಬೈಗೆ ಹಾರಿದ್ರ ಸಂಸದ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ ಬ್ರೇಕ್ನ ನಂತರ.
ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಸಿಲುಕಿರುವಂತಹ ಪ್ರಜ್ವಲ್ ಎಲ್ಲಿದ್ದಾರೆ, ಜರ್ಮನಿಯಲ್ಲಿದ್ದಾರೆ ಎನ್ನುವಂತಹ ಮಾತಿತ್ತು. ಆದ್ರೆ ಈಗ ಜರ್ಮನಿಯಿಂದ ದುಬೈಗೆ ಹಾರದ್ರ ಎನ್ನುವಂತಹ ಅನುಮಾನ. ಹಾಗಿದ್ರೆ ದುಬೈನಿಂದ ನೇರವಾಗಿ ಬೆಂಗಳೂರಿಗೆ ಬರ್ತಾರಾ ಪ್ರಜ್ವಲ್? 7 ದಿನ SITಗೆ ಕಾಲಾವಕಾಶ ಕೇಳಿದ್ರು ವಕೀಲರ ಮೂಲಕ. ಆದ್ರೆ ಮೊನ್ನೆ ರಾತ್ರಿಯೇ ಪ್ರಜ್ವಲ್ ದುಬೈಗೆ ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಮೊನ್ನೆ ರಾತ್ರಿಯಿಂದ ದುಬೈನಲ್ಲೇ ಪ್ರಜ್ವಲ್ ರೇವಣ್ಣ ವಾಸ್ತವ್ಯ ಹೂಡಿದ್ದಾರೆ ಎನ್ನುವ ಮಾಹಿತಿ. ವಿಚಾರಣೆಗೆ ಹಾಜರಾಗುವಂತೆ ಈಗಾಗಲೇ SITಯಿಂದ ನೋಟಿಸ್ ಇದೆ. ಒಂದು ಟ್ವೀಟ್ ಮಾಡಿದ್ರು, ನಾನು ಬೆಂಗಳೂರಿನಲ್ಲಿಲ್ಲ, ಬರ್ತೀನಿ, ವಿಚಾರಣೆಗೆ ಹಾಜರಾಗ್ತೀನಿ ಅಂತ. ಹಾಗಿದ್ರೆ ಎಲ್ಲಿದ್ದಾರೆ ಆ ಬಗ್ಗೆ ಖಚಿತ ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಆದರೆ ಈಗ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಪ್ರಜ್ವಲ್ ಜರ್ಮನಿಯಿಂದ ದುಬೈಗೆ ಶಿಫ್ಟ್ ಆಗಿದ್ದಾರೆ, ಅಲ್ಲಿಂದ ಬರ್ತಾರೆ ಎನ್ನುವಂಥದ್ದು. ಆದರೆ ಕುಟುಂಬಸ್ಥರು ಮಾತ್ರ ಯಾವ ಮಾಹಿತಿಯನ್ನು ಕೂಡ ಪ್ರಜ್ವಲ್ ಬಗ್ಗೆ ಬಿಟ್ಕೊಡ್ತಾ ಇಲ್ಲ. ಈಗಾಗಲೇ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಪ್ರಜ್ವಲ್ ಎಲ್ಲಿದ್ದಾರೆ? ಊರಲ್ಲಿಲ್ಲ, ಬೆಂಗಳೂರಿನಲ್ಲಿಲ್ಲ ಅನ್ನೋದು ಪಕ್ಕಾ ಆಗಿದೆ, ಅದನ್ನ ಅವರೇ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ವಿದೇಶದಲ್ಲಿದ್ದಾರೆ ಅಂತಂದ್ರೆ ಎಲ್ಲಿ? ಜರ್ಮನಿನ, ದುಬೈಯ, ಅಲ್ಲಿಂದ ನೇರ ಬರ್ತಾರಾ? ಯಾವಾಗ ಬರ್ತಾರೆ? ಏನಾದ್ರೂ ಕ್ಲಾರಿಟಿ ಸಿಗ್ತಾ ಇದೆಯಾ? ಖಂಡಿತವಾಗಿ ಪ್ರತಿಮಾ, ಈ ಒಂದು ಏನ್ ಚುನಾವಣೆ, ಕರ್ನಾಟಕದ ಮೊದಲನೇ ಹಂತದ ಒಂದು ಚುನಾವಣೆ ಏನ್ ನಡೀತು, ಲೋಕಸಭಾ ಚುನಾವಣೆ, ಅದಾದ ಬಳಿಕ ಪ್ರಜ್ವಲ್ ರೇವಣ್ಣ ಜರ್ಮನಿಗೆ ಹಾರಿದ್ರು, ಜರ್ಮನಿಯ ಫ್ರಾಂಕ್ಫರ್ಟ್ಗೆ ಹೋಗಿದ್ರು ಅನ್ನುವಂತ ಮಾಹಿತಿಗಳು ಆಗ ಲಭ್ಯವಾಗಿತ್ತು. ಅದಾದ ಬಳಿಕ ಈ ಎಲ್ಲ ಬೆಳವಣಿಗೆಗಳು ಏನು ಅವರ ಮೇಲೆ ಒಂದು FIR ದಾಖಲಾಗುತ್ತೆ, ಅದಾದ ಬಳಿಕ ಇಷ್ಟೆಲ್ಲ ಒಂದಷ್ಟು ವಿಡಿಯೋಗಳು ವೈರಲ್ ಆಗುತ್ತೆ. ಈ ಪ್ರಕರಣದ ಸಲುವಾಗಿ ಸರ್ಕಾರ SITಯನ್ನ ರಚನೆ ಮಾಡುತ್ತೆ. ಇದಾದ ಬಳಿಕ ಸಾಕಷ್ಟು ಬೆಳವಣಿಗೆ ಆಯ್ತು. ಅಲ್ಲಿಂದ ರೇವಣ್ಣ ಅವರ ಸುಳಿವು ಸಿಗ್ತಾ ಇರ್ಲಿಲ್ಲ, ಅಲ್ಲಿಂದ ಅವರು ನಾಪತ್ತೆ ಆಗ್ತಾರೆ. ಇದೀಗ ಅದಾದ ಬಳಿಕ ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರು 7 ದಿನಗಳ ಕಾಲಾವಕಾಶವನ್ನ SITಗೆ ಕೇಳಿದ್ರು. ಆದ್ರೆ ಅದನ್ನ SIT ಅಧಿಕಾರಿಗಳು ನಿರಾಕರಿಸಿದ್ರು, ಕೂಡಲೇ ವಿಚಾರಣೆಗೆ ಹಾಜರಾಗಬೇಕಾಗಿ ಅಂತೇಳಿ. ಸದ್ಯಕ್ಕೆ ಇಲ್ಲಿ ಪ್ರಜ್ವಲ್ ರೇವಣ್ಣಗೆ ಬಂಧನದ ಭೀತಿ ಏನಾದ್ರೂ ಕಾಡ್ತಾ ಇದೆಯಾ ಅನ್ನುವಂಥದ್ದು ಒಂದು ದಟ್ಟವಾದ ಅನುಮಾನ ಇಲ್ಲಿ ವ್ಯಕ್ತವಾಗ್ತದೆ. ಜೊತೆಗೆ ಈಗಾಗ್ಲೇ ಏನು ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗ್ಲೇ SIT ಅಧಿಕಾರಿಗಳು ಏನು ಅತ್ಯಾಚಾರ ಪ್ರಕರಣವನ್ನು ಸಹ ಈ ಒಂದು ಪ್ರಕರಣಕ್ಕೆ ಸೇರಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರು ಬಂದ ಕೂಡಲೇ ಬಂಧನ ಆಗುತ್ತೆ ಅನ್ನುವಂತ ಒಂದು ಭೀತಿ ಅವರಿಗೆ ಎದುರಾಗಿದೆ. ಹೀಗಾಗಿ ಅವರು ಜರ್ಮನಿಯಿಂದ ದುಬೈಗೆ ಹಾರಿದ್ದಾರೆ ಅನ್ನುವಂತ ಮಾಹಿತಿ. ಈಗಾಗಲೇ ಗೊತ್ತಿರುವ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವರು ರಾಜತಾಂತ್ರಿಕ ಒಂದು ಪಾಸ್ಪೋರ್ಟ್ ಅಡಿಯಲ್ಲಿ ಏನು ಈಗಾಗಲೇ ಹೋಗಿದ್ದಾರೆ ಅನ್ನುವಂತ ಮಾಹಿತಿಗಳು ಏನು ಲಭ್ಯವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಅವರು ದುಬೈಗೆ ಮೊನ್ನೆ ರಾತ್ರಿಯೇ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಅಲ್ಲಿನ ಒಂದು ಖಾಸಗಿ ಹೋಟ್ಲಲ್ಲಿ ಅವರು ಇದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ SIT ಅಧಿಕಾರಿಗಳ ಮೂಲಕದಿಂದ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಪ್ರಜ್ವಲ್ ರೇವಣ್ಣ ಯಾವಾಗ SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥದ್ದು ಇನ್ನೂ ಸಹ ಏನು ಅನುಮಾನಗಳು, ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇರೋದು. ಅವರು ವಿಚಾರಣೆಗೆ ಹಾಜರಾಗ್ತಾರ ಅಥವಾ ಜೊತೆಗೆ ಏನಾದ್ರು ಮತ್ತೆ ಅವರು ಬೇಲ್ ಅರ್ಜಿಗೆ ಸಲ್ಲಿಸಿ ಬೇಲ್ ಸಿಕ್ಕಿದ ಮೇಲೆ ಏನಾದ್ರು ಏನು ವಿಚಾರಣೆಗೆ ಹಾಜರಾಗ್ತಾರ ಅನ್ನುವಂಥದ್ದು. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರು ದುಬೈನಲ್ಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.